ಹಾಯ್, ಪರಿವರ್ತನಾ ಚಾನಲ್. ಟೀಮ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಹೇಳ್ಬಿಡ್ತೀನಿ. ರೋಹಿತ್ ಶರ್ಮಾ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು. ಹಂತ ಹಂತವಾಗಿ ಅದನ್ನು ಕೆಡುತ್ತಾ ಬರ್ತಾ ಇದ್ದಾರೆ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್. ಇಬ್ಬರು ಬೆಸ್ಟ್ ಪ್ಲೇಯರ್ಸ್, ಈಗ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಆದರೆ ಶ್ರೀಲಂಕಾದಲ್ಲಿ ಸೋತಿದ್ದು ಫಸ್ಟು, ಅದಾದಮೇಲೆ ನೆಕ್ಸ್ಟು ನ್ಯೂಜಿಲೆಂಡ್ ಮೇಲೆ ಟೆಸ್ಟ್ ಸರಣಿಯನ್ನು ಸೋತಿದ್ದು. ಈಗ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಮತ್ತೆ ಸರಣಿ ಸೋಲು. ಇದೇ ರೀತಿ ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಮತ್ತೆ 2027ರಲ್ಲಿ ನಡೀತಕ್ಕಂಥ ಏನು ವರ್ಲ್ಡ್ ಕಪ್ಪಲ್ಲಿ ಲೀಗ್ನಿಂದನೇ ವಾಪಸ್ ಬರಬೇಕಾಗತ್ತೆ. ಏನು ಫೈನಲ್ಗೆ ಹೋಗಬೇಕು, ಫೈನಲ್ ಗೆಲ್ಲಬೇಕು ಅಂತ ಏನೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದಾರೆ ಜನ, ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರ ಒಂದು ದೊಂಬರಾಟದಿಂದ ಅಜಿತ್ ಅಗರ್ಕರ್ ಮತ್ತು ಗೌತಮ್ ಗಂಭೀರ್ ಏನು ಹುಚ್ಚಾಟ ಆಡ್ತಾ ಇದ್ದಾರೆ. ಸೆಲೆಕ್ಷನ್ ಕಮಿಟಿ ಹೆಡ್ ಕೋಚ್ ಇಸ್ ನಾಟ್ ಪರ್ಫೆಕ್ಟ್. ಎಷ್ಟು ಭವ್ಯವಾದಂಥ ಒಂದು ಸಾಮ್ರಾಜ್ಯ ಕಟ್ಟಿದ್ರು ಅಂತಂದರೆ ಆ ಸಾಮ್ರಾಜ್ಯನ ನೆಲಸಮ ಮಾಡ್ತಾ ಇದ್ದಾರೆ. ಇಂಡಿಯಾ ಕ್ರಿಕೆಟ್ನಲ್ಲಿ ಇಂಥ ಒಂದು ದುಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಷ್ಟು ಹೀನಾಯವಾಗಿ ಈ ರೀತಿ ಕೆಳಮಟ್ಟಕ್ಕೆ ಇಳಿಯುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಆ ಲೆವೆಲಿಗೆ ಬಂದು ನಿಂತಿದೆ. ಹಲವಾರು ಸಾಕಷ್ಟು ಕಮೆಂಟ್ಸ್ ಇದೆ, ಪರವಾಗೇ ಇದೆ. ಯಾರ ಪರವಾಗಿ? ರೋಹಿತ್ ಶರ್ಮಾ ಪರವಾಗೇ ಇದೆ. ಎಲ್ಲ ಒಂದು ಇದೂ ರೋಹಿತ್ ಶರ್ಮಾ ಪರವಾಗೇ ಇದೆ. ಈಸ್ ಎ ಜೆಂಟಲ್ ಮ್ಯಾನ್. ಟೀಮನ್ನು ಒಗ್ಗೂಡಿಸ್ಕೊಂಡು ಒಂದು ಹಂತಕ್ಕೆ ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು, ಟೀಮನ್ನು ಕಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ಅದ್ಭುತ. ಆದರೆ ಏನೂ ಇನ್ನೂ ಗೊತ್ತಿಲ್ಲದಂಥ ಅಷ್ಟೊಂದು ಐಡಿಯಾಸೇ ಇಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ತೊಗೊಂಡೋಗಿ ಕ್ಯಾಪ್ಟನ್ಸಿಯಲ್ಲಿ ಕೂರಿಸ್ಬಿಟ್ಟು ಮುಂದಿನ ವರ್ಲ್ಡ್ ಕಪ್ಗೆ ತಯಾರಿ ನಡೆಸ್ತೀವಿ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ನನಗೆ ಇದು ಯಕ್ಷ ಪ್ರಶ್ನೆ. ದಯವಿಟ್ಟು ಏನು ಹಿಂದೆ ಇತ್ತು ಟೀಮು, ಆ ಟೀಮ್ಗೆ ಬೆಂಗಾವಲಾಗಿ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು ಈಗಿನ ಒಂದು ಸಮಯ. ಈ ಸಮಯಕ್ಕೆ ರೋಹಿತ್ ಶರ್ಮಾ ಮತ್ತು ಆ ಹಿಂದೆ ಇದ್ದಂಥ ಒಂದು ಟೀಮ್ಗೆ ಸಪೋರ್ಟಾಗಿ ನಿಲ್ಲೋಣ ಅಂತ ಹೇಳ್ತಾ ಎಲ್ಲ ಸಪೋರ್ಟ್ ಮಾಡಿ ಟೀಮ್ ಇಂಡಿಯಾಗೆ ಮತ್ತೆ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ಸಿ ಆಗಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಸುಮಾರು ಜನ ಅಭಿಮಾನಿಗಳದ್ದು ಉದ್ದೇಶನೂ ಕೂಡ ಹಾಗೆ ಇದೆ. ಸೊ ಇದನ್ನು ನೀವು ಕೂಡ ಲೈಕ್ ಮಾಡ್ತೀರಾ, ಇಷ್ಟಪಟ್ಟು ಮತ್ತು ಕಮೆಂಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಂಡಿಯಾಗೆ ಇಂಥ ಒಂದು ದುಸ್ಥಿತಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಸುಮಾರು ಜನ ಅಭಿಮಾನಿಗಳು ಕೂಡ ಈ ರೀತಿಯ ಕನಸು ಮನಸ್ಸಲ್ಲೂ ಕೂಡ ಅನ್ಸ್ಕೊಂಡಿರಲಿಲ್ಲ. ಸೊ ಮುಂದೆ ಬರ್ತಕ್ಕಂಥ ಏನು ಟೀಮ್ ಇದೆ, ಸರಣಿಗಳಿದೆ, ಆ ಸರಣಿಗಳಿಗೆ ಇನ್ನಾದರೂ ಎಚ್ಚೆತ್ಕೊಂಡು BCCIನವರು ಒಳ್ಳೆ ನಿರ್ಧಾರನ ತಗೊಳ್ಳಿ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ. ಸೊ ಮುಂದೆ ಬರ್ತಕ್ಕಂಥ ಟೀಮ್ ಬೆಸ್ಟಾಗಿರಲಿ. ಯೋಚನೆ ಮಾಡಬೇಕಾದ ನಾಯಕತ್ವ ಇರಲಿ, ವೈಸ್ ಕ್ಯಾಪ್ಟನ್ಸಿ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಅನುಭವ ಬೇಕು. ಆ ಅನುಭವನ ಹಿರಿಯರಿಂದ ಪಡಿಬೇಕು ಅನ್ನೋದು ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಒಂದು ಉದ್ದೇಶ. ಇದರಲ್ಲಿ ಯಾವುದೇ ತಪ್ಪು ಅಭಿಪ್ರಾಯಗಳೇನಿಲ್ಲ. ಸೊ ಶುಭ್ಮನ್ ಗಿಲ್ ಕೂಡ ಬೆಸ್ಟ್ ಕ್ಯಾಪ್ಟನ್, ಬೆಸ್ಟ್ ಬ್ಯಾಟ್ಸ್ಮನ್ ಹಿಂದೆನೂ ಕೂಡ ಹೇಳಿದ್ದೀನಿ. ಸೊ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಇನ್ನೂ ಸಾಕಷ್ಟು ಟೈಮ್ ಇದೆ, 2.5 ವರ್ಷ ಇದೆ ಅಂತ ಹೇಳ್ಬಿಟ್ಟು ಗೌತಮ್ ಗಂಭೀರ್ ಏನು ಹೇಳ್ತಾರೆ, ಪ್ರಸ್ತುತ ಸಮಯದಲ್ಲಿ ಏನು ಮಾಡಬೇಕು ಅಂತ. ಏನು ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಇಂಡಿಯಾ ಟೀಮಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾರಾ? ಬಂದಾಗಲಿಂದ ಏನು ಸಾಧನೆ ಮಾಡಿದ್ದಾರೆ? ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ದೊಡ್ಡ ಇಶ್ಯೂ ಆಗೋಯ್ತಾ?
ಅದ್ರ ಹಿಂದಿನ ಫಲ ಯಾರ್ದಿದೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಟೀಮ್ ಇಂಡಿಯಾಗೆ ಸಪೋರ್ಟ್ ಆಗಿರಿ. ಅಭಿಮಾನಿಗಳು ಕೂಡ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ಸಿ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಜೊತೆಗೆ ಆ ಗುಣಗಳು ಯಾವತ್ತೂ ಹೋಗಲ್ಲ. ವಿರಾಟ್ ಕೊಹ್ಲಿ 2 ಸಲ 0 ಹೊಡೆದಿರ್ಬೋದು, 0 ಸುತ್ತಿರಬಹುದು, ಅದು ದೊಡ್ಡ ವಿಷಯನೇ ಅಲ್ಲ. ಅಂಕಿ ಅಂಶಗಳನ್ನು ತಗೊಂಡ್ರೆ ಗೌತಮ್ ಗಂಭೀರ್ಗೂ ರೋಹಿತ್ ಶರ್ಮಾಗೂ ಮೇಲ್ಮಟ್ಟದಲ್ಲಿರ್ತಕ್ಕಂಥದ್ದು ರೋಹಿತ್ ಶರ್ಮಾನೇ. ಯಾವತ್ತೂ ದೇಶಕ್ಕೋಸ್ಕರ ಆಡ್ತಕ್ಕಂಥ ವ್ಯಕ್ತಿ. ಸೊ ಹೀಗೆ ಸದಾ ಮತ್ತೆ ಕ್ಯಾಪ್ಟನ್ಸಿಯಾಗಿ ರೋಹಿತ್ ಶರ್ಮಾ ಬರಲಿ, ಮತ್ತು ತಂಡದ ಚುಕ್ಕಾಣಿಯನ್ನು ಹಿಡೀಲಿ ಅಂತ ಹೇಳ್ತಾ ಆಶಿಸ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.